ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಅನಾಮಧೇಯ ವ್ಯಕ್ತಿಯ ತನಿಖೆ ನಡೆದ ನಂತರ ಇವತ್ತು ಸ್ಥಳ ಮಹಜರನ್ನು ನಡೆಸಲಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವವನ್ನು ಹೂತಿಟ್ಟಂತಹ ಪ್ರಕರಣ. ಮೊದಲ ದಿನದ ಸ್ಥಳ ಮಹಜರು ಪ್ರಕ್ರಿಯೆ ಕಾರ್ಯ ಕಂಪ್ಲೀಟ್ ಆಗಿದೆ. 13 ಶವಗಳ ಹೂತಿಟ್ಟ ಜಾಗವನ್ನು ಅನಾಮಿಕ ಗುರುತಿಸಿದ್ದಾನೆ. 15 ಜಾಗಗಳನ್ನು ಗುರುತಿಸಲು ಎಸ್ಐಟಿ ನಿರ್ಧರಿಸಿರುವಂತಹದ್ದು. ಕತ್ತಲಾದ ಹಿನ್ನೆಲೆಯಲ್ಲಿ ಮಹಜರು ಕಾರ್ಯವನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡಲಾಗಿದೆ, ಶಿಫ್ಟ್ ಮಾಡಲಾಗಿದೆ. ಮೊದಲ ದಿನ ಒಟ್ಟು 13 ಶವಗಳ ಹೂತಿಟ್ಟಂತಹ ಜಾಗವನ್ನು ನೇತ್ರಾವತಿಯ ಕಾಡು ಪ್ರದೇಶ ಏನಿರುತ್ತೆ ಅಲ್ಲಿ ತೋರಿಸಿರುವಂಥದ್ದು. ಈ ಮೂಲಕ ಈ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು. ಮೊದಲ ಹಂತವಾಗಿ ಅನಾಮಧೇಯ ವ್ಯಕ್ತಿಯನ್ನು ವಿಚಾರಣೆಗೊಳಪಡಿಸಲಾಗಿತ್ತು. 14 ಗಂಟೆಗಳ ಕಾಲ ಆತನಿಗೆ ಡ್ರಿಲ್ ಮಾಡಲಾಗಿತ್ತು. ಅದರ ಮುಂದುವರೆದ ಭಾಗ ಇವತ್ತು ಸ್ಥಳ ಮಹಜರಾಗಿದೆ. ನಾಳೆ ಮತ್ತೆರಡು ಜಾಗಗಳನ್ನು ಅನಾಮಿಕ ವ್ಯಕ್ತಿ ಗುರುತಿಸುವುದಕ್ಕೆ ರೆಡಿಯಾಗಿದ್ದಾನೆ. ಬಳಿಕ ಉತ್ಖನನ ಅಂದರೆ ಭೂಮಿಯ ಒಳಗಿರುವಂತಹ ಶವ ಅದನ್ನು ಹೊರತೆಗೆಯುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. 15 ಜಾಗಗಳ ಗುರುತಾದ ಬೆನ್ನಲ್ಲೇ ಉತ್ಖನನದ ಪ್ರಕ್ರಿಯೆ. ಬಳಿಕ ಅಸ್ಥಿ ಪಂಜರವನ್ನು ಹೊರತೆಗೆಯುವ ಕುರಿತು ನಿರ್ಧಾರ. 13 ಸ್ಥಳಗಳಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಎಸ್ಐಟಿ ಕಲ್ಪಿಸಿದೆ. ತಲಾ 2 ಶಸ್ತ್ರಸಜ್ಜಿತ ಎಎನ್ಎಫ್ ಸಿಬ್ಬಂದಿಯನ್ನು ಸ್ಥಳದಲ್ಲಿ ನೇಮಕ ಮಾಡಲಾಗಿದೆ. ದಟ್ಟ ಅರಣ್ಯದಲ್ಲಿ ಹಗಲು ರಾತ್ರಿ ಎನ್ನದೇ ಎಎನ್ಎಫ್ ಸರ್ಪಗಾವಲನ್ನು ನಿಯೋಜಿಸಿರುವಂಥದ್ದು. ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂಥೇಳಿ ಅನಾಮಧೇಯ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದಾನೆ, ದೂರು ಕೊಟ್ಟಿದ್ದಾನೆ. ಈಗ 15 ಶವಗಳನ್ನು ಎಲ್ಲಿ ಹೂತಿಟ್ಟಿದ್ದೇನೆ ಅಂಥೇಳಿ ಜಾಗವನ್ನು ಗುರುತು ಮಾಡಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ. ಇನ್ನೂ 16 ಜಾಗಗಳನ್ನು ಗುರುತು ಮಾಡಬೇಕಾಗಿದೆ. ಆ ಕಾರ್ಯ ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ಈ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಒಳಗಿರುವಂತಹ ಶವಗಳನ್ನು ಹೊರತೆಗೆಯುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಡಲಾಗುತ್ತೆ. ಅದಕ್ಕೂ ಕೂಡ ಒಂದಿಷ್ಟು ಫಾರ್ಮಾಲಿಟೀಸ್ಗಳು ಕೂಡ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಇವತ್ತು ಮೊದಲ ದಿನದ ಈ ಸ್ಥಳ ಮಹಜರು ಪ್ರಕ್ರಿಯೆ ಕಂಪ್ಲೀಟ್ ಆಗಿರುವಂತಹದ್ದು. ಎಷ್ಟು ಜಾಗಗಳನ್ನು ಗುರುತಿಸಲಾಯಿತು ಮತ್ತೆ ನಾಳೆಗೆ ಯಾವ ರೀತಿ ಪ್ಲಾನ್ ಅನ್ನ ಎಸ್ಐಟಿ ಮಾಡ್ಕೊಂಡಿದೆ ಅಂತ? ಪ್ರೇಮ, ಇವತ್ತು ಎಸ್ಐಟಿ ತಂಡ ಈ ಅನಾಮಿಕ ವ್ಯಕ್ತಿಯ ಯಾರಿದ್ದಾರೆ ದೂರದಾರ ಅವರನ್ನ ಕರ್ಕೊಂಡು ಬಂದು ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿರುವಂತ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಅಲ್ಲಿ ಕೆಲವೊಂದು ಜಾಗಗಳನ್ನ ಫೈಂಡ್ ಔಟ್ ಮಾಡುವಂತ ಕೆಲಸಗಳಾಗಿತ್ತು. ಅಲ್ಲಿ ಸುಮಾರು ಒಂದು ಕಾಡಿನೊಳಗೆ ಸುಮಾರು 8 ಕಡೆಗಳಲ್ಲಿ ಆತ ಹೂತಿಟ್ಟಿರುವಂತ ಒಂದು ಜಾಗಗಳನ್ನ ಆತ ಗುರುತಿಸಿದ್ದಾನೆ. ಅದನ್ನ ಸೆಕ್ಯೂರ್ ಮಾಡುವಂತ ಕೆಲಸವನ್ನ ಈಗ ಸದ್ಯ ಪೊಲೀಸರು ಮಾಡಿರುವಂತದ್ದು. ಆ ಬಳಿಕ ಅದರ ಪಕ್ಕದಲ್ಲಿರುವಂತ ಇನ್ನೊಂದು ಕಾಡಿನಲ್ಲೂ ಸುಮಾರು 4 ಮತ್ತೆ ಇನ್ನೊಂದು ಭಾಗದಲ್ಲಿ ನೇತ್ರಾವತಿ ನದಿಯ ಸ್ನಾನಘಟ್ಟದ ಎಡಭಾಗದಲ್ಲಿ ಇನ್ನೊಂದು ಕಡೆಗಳಲ್ಲಿ ಒಂದು ಜಾಗವನ್ನ ಗುರುತಿಸಿರುವಂತದ್ದು. ಹಾಗೆ ಒಟ್ಟು 13 ಕಡೆಗಳಲ್ಲಿ ಈ ರೀತಿ ಜಾಗವನ್ನ ಗುರುತಿಸಿದ್ದಾನೆ. ಇಲ್ಲೆಲ್ಲ ನಾನು ಶವವನ್ನ ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ಆತ ಈ ಮೊದಲೇ ವಿಚಾರಣೆ ವೇಳೆ ಹೇಳಿದ್ದಾನೆ. ಮತ್ತೆ ಆತನೇ ಕರ್ಕೊಂಡು ಹೋಗಿರುವಂತ ಜಾಗಗಳಲ್ಲಿ ದಟ್ಟ ಅರಣ್ಯದ ಪ್ರದೇಶದಲ್ಲಿ ಈ ರೀತಿಯಾಗಿ ಹೂತಾಕಿರುವಂತಹ ಪ್ರದೇಶಗಳನ್ನ ಸ್ಥಳಗಳನ್ನ ಗುರುತಿಸಲಾಗಿದೆ. ಈಗ ಇವತ್ತು ಕೇವಲ 13 ಮಾತ್ರ ಆಗಿರುವಂತದ್ದು. 15 ಸ್ಥಳಗಳನ್ನ ಗುರುತಿಸಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಎಸ್ಐಟಿ ತಂಡದ ಅಧಿಕಾರಿಗಳು ಮಾಡಿದ್ರು. ಆದರೆ ಸಂಜೆ ಆದ ಬಳಿಕ 6 ಗಂಟೆ ಬಳಿಕ ಈ ಪ್ರಕ್ರಿಯೆಗಳು ಮಾಡುವಾಗಿಲ್ಲ. ಹಾಗಾಗಿ ಈ ಸದ್ಯದ ಮಟ್ಟಿಗೆ ಇಷ್ಟನ್ನ ಮಾಡಿರುವಂತದ್ದು. ನಾಳೆ ಮತ್ತೆ 2 ಮಾಡಿ ಇನ್ನು ಉಳಿದ ಎಲ್ಲ ಶವಗಳ ಹೂತಾಕಿರುವಂತ ಸ್ಥಳಗಳಿಂದ ಮೇಲಕ್ಕೆ ಎತ್ತುವಂತ ಕೆಲಸಗಳಿಗೆ ನಾಳೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.